ಗೌಡಿಕೆ ಮಾಡ್ಲಕತ್ತ. ಮುಂದೆ ಒಂದಿನ ಅವನಿಗೆ ಜರ ಲಕ್ಷ್ಮಿ ಅನ್ನೋದು ಮಾರ್ತೀವ, ಒಂದು ಸ್ವಲ್ಪ ತಪ್ಪತೀವನ ಪಾಯ. ಮುಂದ ಅದರ್ಭ ಶ್ರೀಮಂತ ಆದ. ಆ ಶ್ರೀಮಂತಿಗೆ ಅಹಂಕಾರದೊಳಗ, ಯಾಕಂದ್ರ ನಮ್ಮವ್ರು ಹೇಳ್ತಾರ, ಯಾವನಲ್ಲಿ ರೊಕ್ಕದ ಅವನಲ್ಲಿ ಸ್ವತ್ತದ, ಯಾವನಲ್ಲಿ ವಿದ್ಯೆ ಅದ ಅವನಲ್ಲಿ ಗರ್ವದ, ಯಾವನಲ್ಲಿ ಸಿರಿ ಸಂಪತ್ತದ ಅವನಲ್ಲಿ ಅಹಂಕಾರದ. ರಾಯಣ್ಣಗೌಡಗ ರಗಡ ಶ್ರೀಮಂತಿಗೆ ಬತ್ತು. ಮುಂದ ರಾಯಣ್ಣಗೌಡಗ ಅಹಂಕಾರ ಬತ್ತು. ಅವನ ಅಹಂಕಾರ ಬರೋದ್ರಾಗ ಲಕ್ಷ್ಮಿ ಅತ್ತಾಳ, ನನ್ನ ಮಾತಿಗೆ ಇವ ಬೆಲೆ ಕೊಡ್ಲಾರ್ದಂಗ ಮೆರಿಲಕತ್ತ ತಿಳ್ಕೊಂಡು ಲಕ್ಷ್ಮಿ ತಾಯಿ ಏನ್ ಮಾಡ್ತಾಳ, ಇವ ರಾಯಣ್ಣಗೌಡ ಅಗಿಸಿ ಒಳಗ ಹೋಗಿ ಪಗಡಿ ಆಟ ಆಡ್ತಿದ್ದ. ಹಿಂದಕ್ಕೆ ಆಡ್ತಿದ್ರು ನಾವು, ಯಾಕ್ರಿ ಈಗೆಲ್ಲ ಬಿಟ್ಟಾರ ಪಗಡಿ ಆಟ, ಎಲ್ಲರೂ ಆಡ್ತಿರ್ತಾರ. ಪಗಡಿ ಆಟ ಆಡ್ಲಕತ್ತಿದ್ದ. ಲಕ್ಷ್ಮಿ ಅವ ಏನು ಪಗಡಿ ಆಟ ಆಡಕತ್ತಿದಲ್ಲ, ಅವ ಸೋಲ್ತಾನ ಅನ್ನೋದು ಗೊತ್ತಾಗಿ ಲಕ್ಷ್ಮಿ ಅಲ್ಲಿಗೆ ಹೋದಳ. ಅಗಿಸಿಗೆ ಹೋಗ್ಯತಾಳ. ಯಾರ ರೂಪದಾಗ ಹೋಗ್ಯಾಳ? ತನ್ನ ಮಗಳ ರೂಪದೊಳಗ ಲಕ್ಷ್ಮಿ ಹೋಗ್ಯಾಳ. ಹೋಗಿ ಒದರ್ತಾಳ, ಏ ಅಪ್ಪ ಬಾರೋ, ಏ ಅಪ್ಪ ಬಾರೋ, ಏ ಅಪ್ಪ ಬಾರೋ ಅಲ್ಲಕತ್ತಾಳ. ನನ್ನ ಮಗಳು ಬಂದಾಳ ಒದರ್ಲಕತ್ತಾಳ ಅಂತ ಇವನಿಗೆ ಅಟ್ಟೆ ತಲೆ ಒಳಗೆ ಉಳಿದದ. ಕರೆ ಲಕ್ಷ್ಮಿನೇ ಒದರ್ಲಕತ್ತಾಳ ಅನ್ನೋದು ಇವನಿಗೆ ಗುರುತಿಲ್ಲ. ಇಟ್ಟಾಗೋದ್ರೊಳಗ ಇವ ಯಾವಾಗ ಆಟಿನ ಬಾರದೊಳಗ ಲೀನಾಗಿ ಕೂತಾನಂದ್ರ ನಾ ಇವನ ಅಹಂಕಾರ ಮುರಿಬೇಕಂತ ಲಕ್ಷ್ಮಿ ಏನ್ ಮಾಡ್ತಾಳ, ಅಪ್ಪ ಅನ್ನೋದು ಬಿಟ್ಟು ಅವಾಗ ಮಾಡ್ತಾಳ, ಹೇ ಗೌಡ ನಾ ಹೋಗ್ತೀನೋ, ಹೇ ಗೌಡ ನಾ ಹೋಗ್ತೀನೋ. ಲಕ್ಷ್ಮಿ ಒದರ್ಲಕತ್ತಾಳ. ಅವಾಗ ಇವ ಆಟಿನ ಬಾರದೊಳಗ ಕೂತಿದ್ದ. ಆ ಗೋಣ ಸಹಿತ ಎಲ್ಲಿ ನೋಡ್ಲಿಲ್ಲ. ಅವಾಗ ಇವ ರಾಯಣ್ಣಗೌಡ ತಾನ, ನೀವ್ ಹೋಗು, ನೀವ್ ಹೋಗು, ನೀವ್ ಹೋಗ 3 ಸಲ ಅಂತ ಲಕ್ಷ್ಮಿ ಮನೆ ಲಕ್ಷ್ಮಿ ಹೋಗ ಹೆಂಗ್ ಹೋಗ್ತಾಳ, ಬರು ಯಾರ ಹೆಂಗ್ ಬರ್ತಾಳ. ಸುಮ್ಮ ಒಂದು ಮಾತು ಹೇಳ್ತೀನಿ, ಮಹಾರಾಜರ ಪದ್ಯ ಬರದ್ರ ಬಹುತೇಕ ಲಕ್ಷ್ಮಿ ಬಂದು ಬಡತನ ಹರುಷ ಮನ ಕೈ ಸಮದನ ತಾಡನ ವಂದನ. ಎಲ್ಲಿ ನೀವು ಅದು ಹಚ್ಚಕ್ ಚಲೋ ಇದೀರಿ, ನಾ ಸುಮ್ಮ ಅವ್ರಿಗೆ ಒಂದು ನುಡಿ ಹೇಳಕತ್ತೀನಿ. ಭಾಗ್ಯದ ಲಕ್ಷ್ಮಿ ಬಂದು ಕಳದಾಳ ಬರ್ತಾನ, ಅದು ಮೊದಲಾಯ್ತು. ಮತ್ತ ಲಕ್ಷ್ಮಿ ಹೋಗುವ ಹೇಳಿದಾಗ ಅವಾಗ ಹೆಂಗ್ ಹೋಗ್ತಾಳ, ಹೊಂಟಾಳ ಮರಿಗಿ ಕುಂತಾಳ ಕೊರಿಗಿ ತೋಳಿಗಾಕ್ಯಾಳ ತೋಳದಿಂದಗಿ ಕೈಯಾಗಿಡದಾಳು ಮಂಡ ಬಾರಿಗೆ. ಓ ಆ ಗೋಳಿಪದ ಹಾಡ್ತಾನ, ಇಲ್ಲಿ ಹಾಡಾಗಿಲ್ಲ. ಲಕ್ಷ್ಮಿ ಹಂಗ ಹೊಂಟಳು. ಆಟ ಮುಗಿಸದ ಆಟ ಇವ ಆಟಿನೊಳಗ ಸೋತ. ಹಳೆ ಮನೆ ಕಡೆ ಬರ್ತಿದ್ದ. ಇದೇ ಲಕ್ಷ್ಮಿ ಅವನ ಮನೆಯಿಂದ ಆ ಮಾರಿ ಎಲ್ಲ ಕಪ್ಪು ಮಾಡ್ಕೊಂಡ ಹೊಂಟಿ ಬಿಟ್ಟಿದ್ರು. ಅವಾಗ ಇಟ್ಟಿದ ಇಟ್ಟಲ್ಲಿ ಆಯ್ತು, ಒಟ್ಟಿದ ಒಟ್ಟಲ್ಲಿ ಆಯ್ತು. ಲಕ್ಷ್ಮಿ ಇದೇ ಲಕ್ಷ್ಮಿ ಆಗಿ ತನ್ನ ಮನೆಯಿಂದ ಎಲ್ಲ ತಗೊಂಡು ಹೋದಳು. ಅವನ ಮನ್ಯಾಗ ಬಂಗಾರ 365 ಬಂಗಾರ ತಾಟಿದ್ದು. ಇವ ಮನೆಗೆ ಬರೋದ್ರಾಗ ಒಂದೊಂದು ತಾಟ ಹದ್ದು ಹಾರ್ಲಕತ್ತಿದ್ದು. 65 ತಾಟ ಹಾರ್ಲಕತ್ತಾವ. ಒಂದ್ ತಾಟ ನನ್ನ ಪಾಲಿ ಉಳಿಲ್ಲ ಅಂತ ತಾಟ ಕೈಯಾಗಿರಲ್ಲ, ಕಂಠ ಮುರ್ಕೊಂಡು ಕೈಯಾಗ ಬಂದ ಅದನ್ನು ತಾಟ ಹಾರ. ಮುಂದೆ ಎಲ್ಲಿ ಬಂದು ಸೇರ್ತಾವನ ಶ್ರೀಮಂತಿಗೆ ಅಂದ್ರ ಇದೇ ಚಡಚಾಣ ಚಾಣಿಕರಾಯನ ಮನಿತಾನ ಅಂತ ಹೇಳಿ ಅವನ ಶ್ರೀಮಂತಿಗೆ ಬಂದು ಇವನು ಮನಿತನ ಸೇರ್ತಾವ. ಇವನು ಮನಿತನ ಸೇರ್ತಾವ. ಶಿವ ಪಾರ್ವತಿ ಶಿವ ಮಹಾದೇವ. ಹೀಗೆ ನೀವು ಲಕ್ಷ್ಮೀ ದೇವಿಯ ಮ್ಯಾಲ ಬಾಳ ನೀವು ಬರಗುಡಿ ಊರವರು ಬಹಳ ಶ್ರದ್ಧೆ ಅದ, ನಂಬಿಕೆ ಅದ. ನೀವು ಯಾವತ್ತೂ ಯಾರ ಮರಿ ನಡೀತದ ಕರೆ ಆದ ಆದಿಶಕ್ತಿ ನಿಮ್ಮ ಗ್ರಾಮದ ದೇವತೆಗೆ ನೀವು ಎಂದೂ ಮರಿಬೇಡ್ರಿ. ನಿಮ್ಮ ಇಡೀ ಬರಗುಡಿ ಊರಿಗೆ ಆ ಊರಕ್ಷಿ ಬಾಗಿಲಿಗೆ ಬಂಗಾರ ಕಟ್ಟುವಂತ ಶಕ್ತಿ ಲಕ್ಷ್ಮೀ ತಾಯಿ ಕೊಟ್ಟೆ ಕೊಡ್ತಾಳೆ. ತಾವೆಲ್ಲರೂ ನೆನಪಿಟ್ಟುಕೊಂಡು ತಾವೆಲ್ಲರೂ ಆಕೆಗೆ ಸೇವಾ ಮಾಡ್ರಿ ಅನ್ನುವಂತ ಮಾತನ್ನ ತಿಳಿಸಿಕೊಂಡ ಎಲ್ಲಿಗೆ ಬಿಟ್ಟೇವ್ರಿ ವಿಷಯ. ಬಹುತೇಕ ನಮ್ಮ ಮಾಧ್ಯಮದವರು ನೆನಪಿಟ್ಟುಕೊಂಡಾರ, ಕರೆ ನೀವು ಇಟ್ಟುಕೊಂಡಿಲ್ಲ. ತಾಯಿ ಲಿಂಗಮ್ಮ ಅಲ್ಲಿ ಸಿದ್ದರಾಮಗ ನಿನ್ನ ಬಲಿ ನಿನ್ನ ಮನೆಗೆ ಬರುವುದಿಲ್ಲ ಅಂತ ಹೇಳಿ ತಾಯಿ ಕಲ್ಯಾಣ ಪಟ್ಟಣ ಮಾರ್ಗವಾಗಿ ಹೊಂಟಾಳ. ಅಲ್ಲಿ ಅವನ ಮನ್ಯಾಗ
ಪ್ರಸಾದ ಮಾಡಿಲ್ಲ ತಾಯಿ ಹೊಟ್ಟೆ ಹಸುವಾಗ್ಯದ ದಾರ್ಯಾಗ ಹಾಯ್ದು ಹೋಗ್ಬೇಕಾದ್ರ ಆ ಲಿಂಗಮ್ಮ ತಾಯಿ ಒಂದು ಹೂವಿನ ತೋಟ ಬಾಳಿಯ ತೋಟ ಕಾಣಿಸ್ತು ಬಾಳಿಯ ತೋಟ ಕಾಣಿಸಿತು ಆ ಬಾಳಿಯ ತೋಟ ಕಾಣಿಸಿದಾಗ ಆ ತಾಯಿ ಕಾಳ ನಾನು ಇಲ್ಲೇ ಸ್ನಾನ ಮಾಡ್ಕೊಂಡ ಇಲ್ಲೇ ಲಿಂಗ ಪೂಜೆ ಮಾಡ್ಕೋಬೇಕಂತ ಆ ಹೂವಿನ ತೋಟದಲ್ಲಿ ಹೋಗಿ ಲಿಂಗಮ್ಮ ತಾಯಿ ಕೂತಾಳ ಒಂದು ಬಾವಿಯಲ್ಲಿ ಜಳಕ ಮಾಡ್ಯಾಳ ಮಾಡಿ ಆ ತೋಟದೊಳಗಿನ ಹೂವ ತಗೊಂಡ ಲಿಂಗ ಪೂಜೆಗೆ ಕೂತು ಆ ಲಿಂಗದ ಮೇಲೆ ಹೂವ ಏರ್ಸಕತ್ತಾಳ ಆ ತ್ವಾಟದ ಮಾಲೀಕ ತನ್ನ ತ್ವಾಟಕ್ಕೆ ಬಂದ ಬರೋದ್ರಾಗ ನೋಡ್ತಾನ ಸಾಕ್ಷಾತ್ ಪಾರ್ವತಿ ಕಂಡಂಗ ಆಗಲಕತ್ತಾಳ ಲಿಂಗಮ್ಮ ತಾಯಿ ಅವಾಗ ನನ್ನ ತ್ವಾಟದೊಳಗ ಬಂದು ಸಾಕ್ಷಾತ್ ಪಾರ್ವತಿನೇ ಕೂತಾಳ ಅಂದ್ರೆ ನನ್ನ ದೈವದ ಭಾಗ ತೆರಿತಂತವ ಹುದ್ದಕ್ಕೆ ಸೃಷ್ಟಾಂಗ ಬೀಳುತ್ತಾನೆ ಹುದ್ದಕ್ಕೆ ಸೃಷ್ಟಾಂಗ ಹಾಕ್ತಾನೆ ಲಿಂಗ ಪೂಜೆ ಎಲ್ಲ ಮುಗೀತು ತಾಯಿ ಕೇಳ್ತಾಳ ಪಾ ಯಾರು ನೀನು ನಾ ತ್ವಾಟದ ಮಾಲೀಕಿದ್ದೀನಿವ ಹೌದು ಇಲ್ಲಿ ಯಾರೇ ನಿಮ್ಮ ಊರಾಗ ಜಂಗಮ ಮೂರ್ತಿಗಳು ಅದಾರೇನು ಅದಾರೇವ ಊರಾಗ ಅದಾರ ಹೌದಾ ಹಾಗಿತ್ತಂದ್ರ ನಾನು ಯಾರು ನಿನಗೆ ಹೇಳೇನು ಹೇಳು ನಾ ಲಿಂಗಮ್ಮ ತಾಯಿ ಅದೀನಿ ಕಲ್ಯಾಣ ಪಟ್ಟಣ ಕೊಟ್ಟಿನಿ ಸುಮ್ ಜಳಕ ಮಾಡ್ಕೊಂಡು ನಿನ್ನ ತೋಟದೊಳಗೆ ಪೂಜೆ ಮಾಡ್ಕೋಬೇಕಂತ ಕೂತಿದ್ದೆ ಅಂದಾಗ ಯವ್ವ ಆದಿಶಕ್ತಿ ಪಾರ್ವತಿ ಯವ್ವ ನಿನ್ನ ದರ್ಶನ ನನಗೈತಲ್ಲ ತಾಯಿ ನನ್ನ ಜನ್ಮ ಪವಿತ್ರ ಐತಮ್ಮ ಆದ್ರೆ ನೀನ್ ಲಿಂಗ ಪೂಜೆ ಮಾಡ್ಕೊಂಡ ಹಾಗೆ ಹೋಗ್ಬೇಡ ತಾಯಿ ನಾನು ಮನೆಯಿಂದ ಬರಾಗ 4 ರೊಟ್ಟಿ ಬುತ್ತಿ ಕಟ್ಕೊಂಡು ಬಂದೀನಿವ ಮತ್ತ ಸ್ವಲ್ಪ ಪ್ರಸಾದ ಮಾಡಿ ಹೋಗಂದ ಅವಾಗ ಆ ತಾಯಿ ಅತ್ತಾಳ ನಿನ್ನ ಕೈಯಾಗಿನ ಪ್ರಸಾದ ನೋಡಿ ನಾ ಕೇಳಿನಪ್ಪ ಈಗ ಪ್ರಸಾದ ನಾ ಹಂಗ ಮಾಡಂಗಿಲ್ಲ ಒಬ್ರು ಯಾರು ಜಂಗಮ ಮೂರ್ತಿಗಳ ಬಂದ್ರಂದ್ರ ಮೊದಲ ಅವರಿಗೆ ಪ್ರಸಾದ ಮಾಡಿಸಿ ಅವ್ರ ಪಾದಕ್ಕೆ ಬಿದ್ದ ಮೊಳಕೆ ಹಿಂದಿರುಗಡೆ ನಾ ಪ್ರಸಾದ ಮಾಡ್ತೀನಿ ಅತ್ತಾಳ ಲಿಂಗಮ್ಮ ಈಗ ನಮ್ಮ ಮಕ್ಕಳಿಗೆ ಮಹಾತ್ಮರು ಜಂಗಮ ಮೂರ್ತಿಗಳು ಬಂದ್ರಂದ್ರ ಮೊದಲ ಎಲ್ಲಾ ಕೆಲಸ ಬಿಟ್ಟು ಅವ್ರ ಪಾದಕ್ಕೆ ನಮಸ್ಕಾರ ಮಾಡೋದು ಕಲಸ್ರಿ ಮುಂಜಾನೆ ಯಾಕ ಶಿವನೇ ಜಂಗಮ ರೂಪದೊಳಗೆ ಬರ್ತಿರ್ತಾನ ನಾ ಹೇಳೋದು ಲಕ್ಷ್ಯ ಇಟ್ಕೊಂಡು ಅವಾಗ ಈ ತಾಯಿ ಅಪ್ಪ ಜಂಗಮ ಮೂರ್ತಿಗಳ ಇದ್ದರಂದ್ರ ಅವ್ರಿಗೆ ಮೊದಲ ಪ್ರಸಾದ ಮಾಡಿಸಿ ನಾ ಮಾಡ್ತೀನಿ ಅಂದಾಗ ಯವ್ವ ಇಲ್ಲೇನಿಲ್ಲ ಊರಾಗ ಅದಾರ ನಡಿ ಅಂತ ಹೇಳಿ ಲಿಂಗಮ್ಮ ತಾಯಿಗೆ ಕರ್ಕೊಂಡು ಹೋದ ಆ ತ್ವಾಟದ ಮಾಲಕ ಬಸಪ್ಪ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋದ ಬಿಸಿ ಅಡಿಗೆ ಮಾಡಿಸದ ಆ ಊರಲ್ಲಿ ಇರ್ತಕ್ಕಂಥ ಇಲ್ಲಿ ಹೆಂಗದ ನಮ್ಮ ವಿರೂಪಾಕ್ಷಯ್ಯ ಅಪ್ಪಗಳು ಇಂಥ ಜಂಗಮ ಮೂರ್ತಿಗಳಿಗೆ ಕರ್ಕೊಂಡು ಬಂದ ಮೊದಲ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಮೊದಲ ಲಿಂಗಮ್ಮ ತಾಯಿ ಅವರಿಗೆ ಪ್ರಸಾದ ಮಾಡಿಸಿದಳು ಮಾಡಿಸಿದ ಬಳಿಕ ತದನಂತರದಲ್ಲಿ ತಾನು ಪ್ರಸಾದ ಮಾಡಿದಳು ಪ್ರಸಾದ ಮಾಡಿ ಇನ್ನ ಎದ್ದು ಹೋಗ್ಬೇಕನ್ನೋದ್ರಾಗ ಆ ಮನೆಯ ಮಾಲೀಕನಾಗಿರ್ತಕ್ಕಂಥ ಬಸಪ್ಪ ಗತ್ತಾಳಪ್ಪ ಏ ಮಗ ಯಾವಾಗ ನೀನು ಇಂಥ ಒಂದು ಸದ್ಗುಣ ಸಂಪಾದನೆ ನಾನು ಅಲ್ಲಿ ನಿನ್ನ ತೋಟದೊಳಗೆ ಕೂತಿದ್ದೆ ಮನಿತನ ಕರ್ಕೊಂಡು ಬಂದ ನಿನ್ನ ಮನೆಯೊಳಗ ಲಿಂಗ ಪೂಜೆ ಪ್ರಸಾದ ಮಾಡಿಸಿ ಅಂದ್ರ ಏ ಮಗ ಸೂರ್ಯ ಚಂದ್ರ ನೆಲಗಂಗಿ ಹರಿವರಿಗೆ ಸಹಿತ ನಿನ್ನ ಮನ್ಯಾಗ ಅನ್ನ ನೀರು ಯಾವಾಗೂ ಕಂಬಿರುವುದಿಲ್ಲ ಅಂತ ತಾಯಿ ಆಶೀರ್ವಾದ ಮಾಡ್ತಾಳೆ ಆಶೀರ್ವಾದ ಮಾಡ್ತಾಳೆ ಆಶೀರ್ವಾದ ಮಾಡಿ ತಾಯಿ ಎಲ್ಲಿಗೆ ಬರ್ತಾಳಂತ ಕೇಳಿದ್ರ ಆ ಕಲ್ಯಾಣ ಮಾರ್ಗವಾಗಿ ಮೊಳಕೇರಿ ಎಂಬ ಗ್ರಾಮಕ್ಕೆ ಬರ್ತಾಳ ಎಲ್ಲಿಗೆ ಬರ್ತಾಳ ಮೊಳಕೇರಿ ಎಂಬ ಗ್ರಾಮಕ್ಕೆ ಬರ್ತಾಳ ಲಿಂಗಮ್ಮ ತಾಯಿದು ಎಂತ ನಿಷ್ಠೆ ನೋಡ್ರಿ ಮೊದಲ ಜಂಗಮ ಮೂರ್ತಿಗಳ ಮುಂಜಾನೆ ಎದ್ದ ಕೂಡಲೇ ಲಿಂಗ ಪೂಜೆ ಸ್ನಾನ ಮುಗಿಸ್ಕೊಂಡು ಲಿಂಗ ಪೂಜೆ ಆದ ನಂತರ ಜಂಗಮ ಪ್ರಸಾದ ಆದ ಬಳಿಕ ತದನಂತರದಲ್ಲಿ ತಾನು ಪ್ರಸಾದ ಮಾಡುತ್ತಿದ್ದಳು ಜಂಗಮರಲ್ಲಿ ಎಂತ ಶಕ್ತಿ ಇರ್ತದ ಮಾತು ಜಂಗಮತ್ ಯಾರಿಗಂದಾರ ಲಯ ಗಮನ ರಹಿತವಾಗಿರ್ತಕ್ಕಂಥ ವಸ್ತುನೇ ಜಂಗಮ ಅದಕ್ಕೆ ಒಂದು ಕಡೆ ಆದ್ಯ ಕವಿಗಳು ಹೇಳ್ತಾರೆ ಜಂಗಮ ಮಹಿಮೆ ತಿಳಿದುಕೊಳ್ಳಿರಯ್ಯ ಲಿಂಗದ ಮುಖವೇ ಜಂಗಮನಯ್ಯ ಕಾಮವ ತೊರೆದು ಹೇಮವ ಚೆರೆದು ಪ್ರೇಮದಿಂದ ಜಗವ ಅಲೆದು ಅವನೇ ಲಿಂಗದ ಸ್ವರೂಪನೇ ಜಂಗಮ ಲಿಂಗದ ಸ್ವರೂಪನೇ ಜಂಗಮ ದಿನನಿತ್ಯ ಅವರ ಮಹಾತ್ಮರು ಜಂಗಮ ಮೂರ್ತಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ನಾವು ದಿನನಿತ್ಯ ನಮ್ಮ ಮಕ್ಕಳಿಗೆ ಅಂತದೊಂದು ಸಂಸ್ಕಾರ ಕೊಟ್ಟೆವಂದ್ರ ಭವಗೆದ್ದು ಹೋಗಕ್ಕೆ ಸಾಧ್ಯದ ಈ ಭವಗೆದಿಬೇಕಾದ್ರೆ ನಿನ್ನೆ ದಿವಸ ಹೇಳಿಲ್ಲ ಗುರು ಕೃಪಾ ಭವಗೆದನ್ನ ಹೆಂಗ್ ಹೇಳ್ತೀರಿ ನೀವು ಒಂದು ಮಾತು ಹೇಳ್ತೀನಿ ಲಕ್ಷ್ಯ ಇಟ್ಕೋರಿ ಜದೇದನ ಒಂದು ಮಾತು ನೆನಪತ್ ನನಗ ಒಬ್ಬರ ಲಚ್ಚಾಣ ಸ್ವಾಮಿಗಳು
ಬರಗುಡಿ ಅಂತ ಊರಿಗೆ ಬಂದ್ರಂತ. ಬರಗುಡಿ ಅಂತ ಊರಿಗೆ ಬರೋಣ ಅವಾಗ ಭಕ್ತರು ಏನ್ ಮಾಡಿದ್ರಂತ, ಅಪ್ಪಗಳು ನಮ್ಮ ಮನೆಗೆ ಬರ್ರಿ ಅಂತ ಕರ್ಕೊಂಡು ಹೋದ್ರು. ಅವ್ರಿಗೆ ಪಾದ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡಿಸ್ರಂತ. 50 ರೂಪಾಯಿ ಕಾಯಿ, ಒಟ್ಟ 25 ರೂಪಾಯಿ ಖರ್ಚು ಮಾಡಿರ್ತೀರಿ ತಾಯಿ. ಎಟ್ರಿ 25 ರೂಪಾಯಿ 2 ಉದಕಡ್ಡಿ ಒಂದು ಟೆಂಗ್ ತಗೊಂಡು ಬಂದ ತಾಯಿ ಹೊಸ್ತಲಕ್ಕೆ ಟೆಂಗ್ ಒಡದ ಆಕಿ ಉದ್ದ ಕಾಲು ಬಿದ್ದು 10 ನಿಮಿಷ ಹೇಳಂಗಿಲ್ಲ. ಅವ ಕಡೆಗಿನವ್ರು ಅನ್ಬೇಕು ಎಷ್ಟು ಭಕ್ತಿವಂತರಪ್ಪ ಇವ್ರು ಅನ್ಬೇಕು. ಅವ್ರಿಗೆ ಏನ ಗೊತ್ತಿರ್ತದೆ, ನೀವು ಕೋಟಿಗಟ್ಲೆ ಬೇಡುದು. 25 ರೂಪಾಯಿ ಖರ್ಚು ಮಾಡಿ 25 ಲಕ್ಷದ ಕೆಲಸ ಕೇಳ್ತೀರಿ ಲಕ್ಷ್ಮೀ ತಾಯಿಗೆ ಅಂದ್ರ, ಮತ್ತ ಭಿಕ್ಷೆ ಬೇಡ್ಕೋರು ಸುಮ್ಮ ಒಂದು ರೊಟ್ಟಿ ಬೇಡ್ಕೋತಾರ. ಅಕಸ್ಮಾತ್ ಒಂದು 5 ರೂಪಾಯಿ ಕೊಟ್ರೆ ಹೋಗಿ ಬಿಡ್ತಾರ. ಮತ್ತ ದೇವಿ ಗುಡಿಗೆ ಬಂದು 25 ರೂಪಾಯಿ ಖರ್ಚು ಮಾಡಿ 25 ಲಕ್ಷ ಬೇಡ್ತೀವಿ ಅಂದ್ರ ಮತ್ತ ನಾವೆಂತ ಭಿಕ್ಷುಕರು, ನಾವೆಂತ ಭಿಕ್ಷುಕರು. ಮಜಾ ಅದ, ಮಜಾ ತಿಳ್ಕೊಳ್ಬೇಕಾಗ್ಯದ. ಹೇ ಮರಡಿ ತಾಯಿ ಮಲ್ಲಮ್ಮ, ಪರಮಾತ್ಮ ಪ್ರತ್ಯಕ್ಷ ಅದ, ಏನ್ ಬೇಡ್ತಿ ಬೇಡು ತಾಯಿ ಅಂದಾಗ ಮಲ್ಲಮ್ಮ ತಳಪ, ಇಡೀ ನನ್ನ ರಡ್ಡ್ಯರ ಕುಲಕ್ಕೆ ಸೂರ್ಯ ಚಂದ್ರ ನೆಲಗಂಗೆ ಹರಿವರಿಗೆ ಶ್ರೀಮಂತಿಕೆ ಕೊಡುವಂತ ಬೇಡಿಕೊಂಡಳು. ಅಕಸ್ಮಾತ್ ನಿಮಗ ಒಮ್ಮ ಪ್ರತ್ಯಕ್ಷ ಆದ ಪರಮಾತ್ಮ ಅಂದ್ರ ಅವನಿಗೆ ನೀವು ಸುಮ್ ಬಿಡ ಗಿರಕೋಳಲ್ಲ. ಅವ ಅದಕ್ಕಾಗಿ ನಮಗ ಆದಾವ. ಅಕಸ್ಮಾತ್ ಅವನಿಗೆ ಮನಸ್ಸಿನಾಗ ಐತಿ ಯಾವಾಗ ಹೋಗಿ ಮಾನವರಿಗೆ ಭೇಟಿ ಆಗ್ಬೇಕಂತ ಅತ್ತಾನವ. ಆದ್ರ ಅವ್ರ ಕೈಯ ಶಿಕ್ಷ ಅಂದ್ರ ಅವ್ರು ನನ್ನ ಬಿಡ್ತಾರೆ ನಿಲ್ಲೋ ಗೊತ್ತಿಲ್ಲ ಅಂತೇಳಿ ಅವ ಅಂಜಿ ಬರಲ್ಲ. ಪರಮಾತ್ಮ ಅವನಿಗೆ ಆಶೆ ಅದ, ಭಕ್ತರಲ್ಲಿ ಹೋಗ್ಬೇಕ, ಭಕ್ತರಿಗೆ ಭೇಟಿ ಆಗ್ಬೇಕನ್ನೋದು ಭಕ್ತರ ಆಶೆ ಅದ ಅವನಿಗೆ. ಆದ್ರ ಅವ ನಮ್ಮ ಕೈಯ ಶಿಕ್ಷ ಅಂದ್ರ ನಾವು ಬಿಡ್ತೇವೇನು? ಬಿಡಂಗಿಲ್ಲ. ಅಮೋಕ್ಷದ ಪರಮಾತ್ಮ ಏನ್ ಬೇಡ್ತಿ ಬೇಡ ಅಂದ. ಯಪ್ಪ ಭಕ್ತಗ ಭಾಗ್ಯ, ಮಕ್ಕಳಿಗೆ ಬಡತಾನ ಕೊಡುವಂತ ಅಮೋಕ್ಷಿದ್ದ ಬೇಡನಲ್ರಿ. ಅವನ ಮಕ್ಕಳು ಎಲ್ತನ ಹೋಗ್ತೀರಿ ಹೋರಿ, ಏನಾದ್ರು ಮತ್ತೊಬ್ಬರ ಮನೆಗೆ ಹೋಗಿ ಅವ್ರ ಜೋಡಿಗೆ ಒಡಬೇಕೆ. ಇನ್ನ ನಮ್ಮ ಭಾಗದಾಗ ಒಬ್ಬ ಶರಣ ಬೇಡ್ಕೊಂಡ, ತಮಗೆಲ್ಲ ಗೊತ್ತದ, ನಾವೆಲ್ಲ ಶರಣರ ನಾಡಿನವರು. ಕಡ್ಕೋಳ ಮಡಿವಾಳಪ್ಪ ತಾಯಿಗೆ ಹೋದ, ತಮಗೆಲ್ಲ ಗೊತ್ತದ. ಆ ಹುಡುಗರಿ ಸ್ವಲ್ಪ ಸಮಾಧಾನ ಕುಂದ್ರಿಸಿ ಅವು. ಕಡ್ಕೋಳ ಮಡಿವಾಳಪ್ಪ ಅವನು ಶಿಷ್ಯ ತೆಲುಗುಗಳ ರೇವಪ್ಪ, ಕೈನೂರು ಕೃಷ್ಣಪ್ಪ, ಕಳ್ಳೆವಾಡದ ಶಿರ್ಷಪ್ಪ, ಇನ್ನ ಬಹಳ ಮಂದಿ ಶಿಷ್ಯರಿದ್ರು ಅವನಿಗೆ. ಬಹುತೇಕ ಎಲ್ಲಾ ಶಿಷ್ಯರಿಗೆ ಕರೆದ, ಗುರು ಮಡಿವಾಳಪ್ಪ ಏನು ಬೇಡ್ತೀರಿ ಬೇಡಿದ ಕೊಡ್ತೇನೆ ಅಂತ ಬೇಡಿದ್ದೆಲ್ಲ ಕೊಟ್ಟ. ತೆಲುಗುಗಳ ರೇವಪ್ಪಗ ಕೊಟ್ಟಿದ್ದಿಲ್ಲ ಏನು. ಅವ ಗುರು ಮಡಿವಾಳಪ್ಪ ತಾನ, ಅಪ್ಪ ರೇವಪ್ಪ ಈ ಶರೀರ ಮುಪ್ಪಾಗಕ್ ಬಂದದು ಖರೆ, ಎಲ್ಲಾ ಶಿಷ್ಯರಿಗೆ ಏನ್ ಬೇಕ ಅದನ್ನ ಕೊಟ್ಟು ಕಳಿಸೀನಿ. ನೀವಂಜರ ಯಾನ್ ಕೇಳವಿದ್ದಿ ಕೇಳು, ಬೇಡಿದು ಕೊಡ್ತೀನಂದ. ಅವ ಗುರುಗಳು ಹೇಳ್ತಾರ, ನೀ ಏನ್ ಬೇಡ್ತಿ ಬೇಡು, ಬೇಡಿದು ಕೊಡ್ತೀನಿ ಅಂತ ಮಡಿವಾಳಪ್ಪ ಅಂದ. ಅವನ ಶಿಷ್ಯ ರೇವಪ್ಪ ತಾನ, ಅಪ್ಪ ನಾ ಏನು ಬೇಡಂಗಿಲ್ಲ, ಅಕಸ್ಮಾತ್ ಬೇಡದ ಅಂದ್ರ ನಾ ನೀನು ಬೇಡದ ಅಂದ್ರ ನೀ ನನಗ್ ಕೊಡೋದ ಆಗುದಿಲ್ಲ, ಅದಕ್ಕಾಗಿ ನಾ ನೀನು ಬೇಡಂಗಿಲ್ಲ. ಅವಾಗ ತಾನ, ಅಲ್ಲೋ ಹರ ಮುನಿದರೆ ಗುರು ಕಾಯವ, ಗುರು ಮುನಿದರೆ ಈ ಭೂಮಿ ಮೇಲೆ ಮತ್ತೊಬ್ಬರು ಕಾಯವ್ರು ಯಾರು ಇಲ್ಲ ಅಂತ ಕೊಡುವಂತ ಸಾಮರ್ಥ್ಯ ಗುರುವಿಗದ ಮಗನ. ನೀ ಯಾನ್ ಬೇಡ್ತಿ ಬೇಡೋ, ಬೇಡಿದ್ದ ನಾ ಕೊಡ್ತೀನಂದ. ಅವಾಗ ರೇವಪ್ಪ ತಾನ ಗುರು ಮಡಿವಾಳಪ್ಪಗ, ಅಪ್ಪ ಕೊಡೋದಾಗುದಿಲ್ಲ ನೋಡು ಅಂದ. ಕೇಳು, ನೀ ಏನು ಕೇಳ್ತಿ ಕೇಳು, ಕೇಳಿದ್ದು ಕೊಡ್ತೀನಂದ. ಅವಾಗ ಕೊಡ್ತೀನಿ ನಾ ಕೈ ಮೇಲೆ ಕೈ ಹಾಕಿ ವಚನ ಕೊಡು ಅಂದ. ಅವಾಗ ಗುರು ಮಡಿವಾಳಪ್ಪ ತಗೋ ಅಂತ ವಚನ ಕೊಟ್ಟ. ಅವಾಗ ಯಾರು ಕೇಳ್ತಿ ಕೇಳ ಅಂದ್ಕೊಳ್ಳಿ. ಅವಾಗ ಶಿಷ್ಯ ರೇವಪ್ಪ ಏನು ಕೇಳ್ದ? ರೊಕ್ಕ ಕೇಳ್ದಾನ.
ಬಂಗಾರ ಕೇಳ್ದನು, ರೂಪಾಯಿ ಕೇಳ್ದನು, ಏನೂ ಕೇಳಿಲ್ಲ. ಅಪ್ಪ, ಈ ಭೂಮಿ ಮ್ಯಾಲ ನನ್ನ ವಂಶ ಇಲ್ಲಿಗೆ ಕಂಡಾಗಬೇಕು ಅಂತ ವರ ಕೊಡುವಂತ. ಹಿಂಗ ಯಾರು ಬೇಡೇವಿ ಮದುವೆ ಆಗಿ ಕುಂದ್ರಿಗ ಮದುವೆ ಆಗಿ ಒಂದು 4 ವರ್ಷ ಆಯ್ತಂದ್ರ ಲಕ್ಷ್ಮೀ ಗುಡಿ ದಿನ ಬರೋದೇ ಹಣಿ ಹೊಡಿ ನನ್ನ ತೊಟ್ಟಿಲ್ ಕಟ್ಟ್ಯವ, ನನ್ನ ಮಕ್ಕಳು ಕುಡಿಯವ. ಅವನಿಗೆ ಬೇಡಿದ ಕೊಡ್ತೀನಿ ನಾನು ಗುರು ಮಡಿವಾಳಪ್ಪ, ನನಗೆ ಏನೋ ಬೇಡ, ನನ್ನ ವಂಶ ಇಲ್ಲಿಗೆ ಕಂಡಾಲಕ್ ಅಂತ ವರ ಕೊಡುವಂದ. ಅವಾಗ ಮಡಿವಾಳಪ್ಪಮ್ಮ ಶಿಷ್ಯ ತೆಕ್ಕಿಗೆ ಹಾಯ್ಕೊಂಡ ಕಣ್ಣಾಗ ನೀರು ತಂದ. ಅಪ್ಪ ರೇವಪ್ಪ, ಇಂಥ ವರ ಯಾಕ ಕೇಳ್ದೇವೋ? ಇಂಥ ವರ ನೀ ಕೇಳ್ತಿದ್ದೆ ಅಂದ್ರೆ ನಾ ಕೊಡ್ತಿದ್ದಿಲ್ಲಪ್ಪ. ಇಂಥ ವರ ನೀ ಕೇಳ್ದಿ ಯಾಕಂತ ಅವಾಗ ಗುರು ಕೇಳಿದಾಗ ಅವಾಗ ಹೇಳ್ತಾನಪ್ಪ, ಈ ಕಲ್ಯಾಣ ನಾಡಿನೊಳಗ ಕಡ್ಕೋಳ ಮಡಿವಾಳಪ್ಪ ಅವನ ಶಿಷ್ಯ ರೇವಪ್ಪ ಅಂತ ಕಲ್ಯಾಣ ನಾಡಿನೊಳಗ ದೊಡ್ಡ ಹೆಸರದಪ್ಪ. ಇದು ಕೆಟ್ಟ ಕಲಿಕಾಲ, ಇಲ್ಲಿ ಚಲೋ ಮಕ್ಕಳು ಹುಟ್ಟಿದ್ರ ನಂದು ಹೆಸರು ಉಳಿತು. ಅಕಸ್ಮಾತ್ ಕೆಟ್ಟ ಮಕ್ಕಳು ಹುಟ್ಟುದು ಅಂದ್ರ ಗುರು ಶಿಷ್ಯರಿಗೆ ಕಳಂಕ ಬರ್ತದಂತ ನಾ ಇಂಥ ವರ ಕೇಳಿ ನಂದತ್ ನೋಡ್ರಿ. ಇಂಥ ವರ ಕೇಳಿ ನಂದತ್, ಇಂಥ ವರ. ಅವಾಗ ಮಡಿವಾಳಪ್ಪ ತಾನ, ಬಲೇ ಮಗನ ರೇವಪ್ಪ, ಭಲೇ ಮಗನ, ಯಾವಾಗ ನೀ ಇಂಥ ವರ ಕೇಳಿ ಅಂದ್ರ ಈ ಭೂಮಿ ಮ್ಯಾಲ ನಿಂದ ಒಂದೇ ವಂಶ ಕಂಡಾಗೋದು ಬೇಡ, ನಂದು ನಿಂದ ಕಲ್ತೆ 2 ವಂಶ ಈ ಭೂಮಿ ಮ್ಯಾಲ ಕಂಡಾಗ್ಲಿ ಅಂತ ಅವನಿಗೆ ಆಶೀರ್ವಾದ ಮಾಡಿದ. ಎಂತ ಶರಣರಲ್ರಿ. ಜೀವನದೊಳಗೆ ನಾವು ಏನು ಕೇಳಬೇಕು, ಇದು ಮನುಷ್ಯನಲ್ಲಿ ಪರಿಜ್ಞಾನ ಇರಬೇಕು. ಇಂತಿಂತ ವರಗಳು ಕೇಳಿ ಭೂಮಿ ಮೇಲೆ ಶರಣರು ಅವ್ರ ಹೆಸರು ಅಜರಾಮರವಾಗಿ ಉಳಿಸಿಕೊಂಡು ಹೋದರು. ನಾವು ಏನೇನೋ ಕೇಳ್ಕೊಂಡು ಅದು ಈ ಕಡೆ ನೆಲೆ ಇಲ್ಲ, ಅತಿ ಆಶಕ್ಕೆ ಬಿದ್ದೀವಿ. ಈ ಕಡೆ ನೆಲೆ ಇಲ್ಲ, ಸುಮ್ಮನೆ ಹಂಗಾಗ್ಯದ ನಮಗಂದ್ರ ಒಟ್ಟ ಈ ಊರ ನಾನೇ ಸಾವುಕಾರ ಆಗ್ಬೇಕು, ನಾನೇ ಶ್ರೀಮಂತ ಆಗ್ಬೇಕು, ನನ್ನ ಯಾರು ಆಗಬಾರದು, ಲಕ್ಷ್ಮೀ ತಾಯಿ ಎಲ್ಲರಿಗೆ ಬಡತನ ತರಬೇಕು, ಈ ಊರ ನನಗೆ ಶ್ರೀಮಂತಿಕೆ ಕೊಡ್ಬೇಕು. ಇಂಥವು ನಮ್ಮಲ್ಲಿ ಬಹಳ ಗುಣಗಳು, ಇಂಥ ಗುಣ ಬಹಳ ಇವು ಎಲ್ಲ ಹೋಗ್ಬೇಕಾದ್ರ ಹೋಗಂಗಿಲ್ಲ. ಆಶೆ ಅದಾವ್ರಿ. ಆಶೆ ಅನ್ನೋದಕ್ಕಿಂತಲೂ ದುರಾಶೆ ನಮ್ಮಲ್ಲಿ ಮೂಡ್ಯಾವ. ಯಾನ್ ತಗೊಂಡು ಹೋಗೋದ್ರಿ ಸತ್ರ. ನಿನ್ನೆ ಒಬ್ಬ ವಿಮಾನ ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿ ರಗಡ ಗಳಿಸಿದ್ದ, ಕೋಟಿಗಟ್ಟಲೆ ಗಳಿಸಿದ್ದ. ಅಂತಾವ್ ನಿನ್ನೆ ವಿಮಾನದಾಗ ಬಿದ್ದು ಕಲಾಸಾಗಿ ಹೋದಲ್ಲ. ಏನ್ ತಗೊಂಡು ಹೋದ ಬಂಗಾರ ಬೇಳೆ ಯಾನೋ ಇಲ್ಲ, ಸುಮ್ಮನೆ ಇಲ್ಲಿ ಬಂದ ಒಳಕ ನಂದು ಎಲ್ಲ ನಂದತ್ತೇವ್. ಖರೆ ಯಾವಾಗ ನಂಬದ ಹೇಳ್ರಿ? ಯಾವಾಗ ನಂಬದ? ಈ ಶರೀರ ಇವಾಗ ನನ್ನ 33 ವಯಸ್ಸದಾವ, ಇನ್ನೊಂದು 10 ವರ್ಷ ಚಲೋ ಇರ್ತದ. ಇದು ಇನ್ನೊಂದು 10 ವರ್ಷ ಆದವ, ಕೂಗ್ಲು ಬೆಳಗಾಗ್ತಾವ, ಟೊಂಕವಾಗ್ತದ, ಕಣ್ಣು ಮಂಜ ಆಗ್ತಾವ, ಕಿವಿ ಕಿವಿಡ ಆಗ್ತಾವ. ನಮ್ಮದೇ ಶರೀರ ನಮಗ ಬರಾಸಿಲ್ಲ, ನಮಗೆ ಕಾಯ ಮುಳಿಯಂಗಿಲ್ಲ ಅಂದ್ರ ಮತ್ತೆ ಇನ್ನು ಹೊರಗಿಂದ ಯಾವಾಗ ನಮಗ್ ಕಾಯ ಮುಳಿತದ? ಈಗ ನಾವು ಇದು ಹೊಲ ನಂಬದತ್ತೇವ್. ಹೊಲ ನಿಮ್ದೇನು? ಹೊಲ ನಂದತ್ತೇವ್, ಹೆಂಡ್ರ ಮಕ್ಕಳು ನಂದತ್ತೇವ್, ಬಂಧುಗಳಾಗ ನಂದತ್ತೇವ್, ಈ ಭೂಮಿ ನಂದತ್ತೇವ್. ಖರೆ ಅಕಸ್ಮಾತ್ ಆ ಭೂಮಿಗೆ ಹೋಗಿ ಕೇಳ್ರಿ, ಆ ಭೂಮಿ ಏನತ್ತದ? ನಾಯಕನಿಂದ ಆಲಿ ಹತ್ತದ. ಅದು ಭೂಮಿ ನಾಯಕನಿಂದ ಆಲಿ. ನಿಮ್ಮ ಅಪ್ಪ ಹುಟ್ಟಕ್ಕಿನ ಮುಂಚೆನ ಇದ್ದಾವ, ನಿಮ್ಮ ಮುತ್ತೆ ಇದ್ದಾವ, ಇವಾಗ ನೀ ಇದ್ದಾವ ಅದೀನಿ. ನಾಳೆ ನಿನ್ನ ಮಕ್ಕಳು ಇದ್ದಾಗೂ ನಾ ಇರಾವದಿನ. ಖರೆ ನಾ ನಿನ್ನವಲ್ಲ, ನೀ ನನ್ನವ. ಭೂಮಿ ಹೇಳ್ತಾರ. ಭೂಮಿ ಕರೆ ಯಾವಾಗ ನಂಬದದ್ರಿ? ಯಾವಾಗೂ ನಂಬದಿಲ್ಲ. ಇರುತ್ತನ್ನ 4 ಜನರ ಮಧ್ಯದಲ್ಲಿ ಪ್ರೀತಿ, ಒಂದು ಭಕ್ತಿ ಗಳಿಸ್ಕೊಂಡ 4 ಜನ ನಾವು ಹಾದ ಕಣ್ಣೀರ್ ಹಾಕ್ತಾರ ನೋಡು. ಇದನ್ನೇ ನಮ್ಮ ಸಂಘಟ ಒಂದು ಪುಣ್ಯ ಬರೋದೈತಿ ಮಾನವ.